ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಶ್ರೀರಾಮಚಂದ್ರನಿಗೆ ಜ್ಞಾನಬೋಧೆಯನ್ನು ಮಾಡ್ತಾಯಿದ್ರು. ಅನೇಕ ವಿಚಾರಗಳನ್ನು ಕೂಡ ತಿಳಿಸ್ಕೊಡ್ತಾಯಿದ್ರು. ಈಗ ನಾವು ಹುಟ್ಟು ಅಂದ್ರೇನು, ಸಾವು ಅಂದ್ರೇನು, ಜೀವ ಅಂದ್ರೇನು, ಪರಮಾತ್ಮ ಅಂದ್ರೇನು, ಈ ಪ್ರಪಂಚ ಅಂದ್ರೇನು, ಜಗದುತ್ಪತ್ತಿ, ಇವುಗಳನ್ನೆಲ್ಲ ನೋಡ್ತಾ ಇದ್ದೋ. ಅನೇಕವಾಗಿ ಎಲ್ಲ ವಿಚಾರಗಳನ್ನ ಕುರಿತಾಗಿ ಬಹಳ ಕೂಲಂಕುಷವಾಗಿ ತಿಳಿಸ್ಕೊಡ್ತಾಯಿದ್ರು. ಈಗ ನಾವು ಮುಖ್ಯವಾಗಿ ಗಮನಿಸಬೇಕಾದ ಕೆಲವೊಂದು ವಿಚಾರಗಳು, ಬಹಳ ಮುಖ್ಯ ವಿಚಾರಗಳೇನೆಂದರೆ, ಲಿಂಗ ಶರೀರವು ಸುಷುಪ್ತಾವಸ್ಥೆಯಲ್ಲಿದ್ದಾಗ ಜಡತೆ ಇರುವುದು. ಲಿಂಗ ಶರೀರ ಅಂದರೆ ಇಲ್ಲಿ ಸೂಕ್ಷ್ಮ ಶರೀರ, ಪುರಿಯಷ್ಟಕ ಅಂತ ಏನು ಕರಿತೀವಲ್ಲ, ಆ ಲಿಂಗ ಶರೀರವು ಮನಸ್ಸು, ಪ್ರಾಣ, ಬುದ್ಧಿ ಮತ್ತು ಪಂಚ ತನ್ಮಾತ್ರೆಗಳು, ಇವುಗಳನ್ನ ಲಿಂಗ ಶರೀರ ಅಂತ ಏನು ಕರಿತೀವಲ್ಲ, ಇವುಗಳು ಲಿಂಗ ಶರೀರವು ಸುಷುಪ್ತ ಅವಸ್ಥೆಯಲ್ಲಿದ್ದಾಗ ಜಡತೆ ಇರುವುದು. ಜಡತೆ ಅಂದರೆ ಗೊತ್ತಲ್ಲ, ಕಲ್ಲಿನ ಥರ ಬಿದ್ದಿರೋದು ಅಂತ. ಈ ಅವಸ್ಥೆ ಇರ್ತದೆ ಯಾವಾಗ? ಲಿಂಗ ಶರೀರವು ಸುಷುಪ್ತ ಅವಸ್ಥೆಯಲ್ಲಿದ್ದಾಗ. ಈಗ ಕಲ್ಲಿನಲ್ಲಿ ಪರಮಾತ್ಮನಿಲ್ವೇ, ಜೀವತ್ವವಿಲ್ವೇ ಅಂತಂದರೆ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಕಲ್ಲಿನಲ್ಲಿಯೂ ಪರಮಾತ್ಮನಿದ್ದಾನೆ, ಜಡ ಪದಾರ್ಥಗಳಲ್ಲಿಯೂ ಪರಮಾತ್ಮನಿದ್ದಾನೆ. ಹೇಗಿದ್ದಾನೆ? ಸುಷುಪ್ತ ಅವಸ್ಥೆಯಲ್ಲಿದ್ದಾನೆ, ಅಂದರೆ ಜೀವಭಾವ ಸುಷುಪ್ತ ಅವಸ್ಥೆಯಲ್ಲಿದ್ದಾನೆ. ಮತ್ತು ಸ್ವಪ್ನದಲ್ಲಿ ಎಚ್ಚರಗೊಂಡಾಗ, ಕನಸಿನಲ್ಲಿ ಎಚ್ಚರಗೊಂಡಾಗ ಏನಾಗುತ್ತೆ? ಸಂಸಾರ ಪ್ರಾಪ್ತಿಯಾಗುತ್ತೆ. ಈಗ ನಾವೆಲ್ಲ ಎಚ್ಚರಗೊಂಡಿರೋದು ಯಾವುದರಲ್ಲಿ? ಕನಸಿನಲ್ಲಿ. ಕನಸಿನಲ್ಲಿ ಎಚ್ಚರಗೊಂಡಂತೆ, ಈಗ ಕನಸಿನಲ್ಲೇ ವ್ಯವಹಾರ ಮಾಡ್ತೀವಲ್ಲ, ಈ ರೀತಿಯಲ್ಲಿ ಎಚ್ಚರಗೊಂಡಾಗ ನಮಗೆ ಸಂಸಾರ ಪ್ರಾಪ್ತಿಯಾಗುತ್ತೆ. ನಾವಿನ್ನೂ ಜಾಗೃತವಾಗಿಲ್ಲ. ಅಲ್ಲಿಂದಲೂ ಎಚ್ಚರವಾದಾಗ ಜಾಗೃತ. ಎಲ್ಲಿಂದ? ಈಗ ಏನು 3 ಅವಸ್ಥೆಗಳಲ್ಲಿ ಜಾಗೃತ ಅವಸ್ಥೆ ಇದೆಯೋ, ಜಾಗೃತ ಅವಸ್ಥೆಯಲ್ಲಿ ನಾವು ಸ್ವಪ್ನಾವಸ್ಥೆಯಲ್ಲಿದ್ದೀವಿ. ಇಲ್ಲಿ ಎಚ್ಚರಗೊಂಡಿದ್ದರಿಂದ ನಮಗೇನಾಗಿದೆ? ಸಂಸಾರ ಪ್ರಾಪ್ತಿಯಾಗಿದೆ. ಈಗ ಜಾಗೃತಿನಲ್ಲಿ ಜಾಗೃತವಾದಾಗ ಏನಾಗುತ್ತೆ? ಅದು ತುರ್ಯಗಳು ಲಭಿಸಿ, ಜಾಗೃತ ಮತ್ತು ತುರ್ಯಗಳು ಲಭಿಸಿ ಜ್ಞಾನವು ಬಂದಾಗ ಮುಕ್ತಿ ದೊರೆಯುವುದು. ಜಾಗೃತ ಅವಸ್ಥೆಯಲ್ಲೂ ಜಾಗೃತನಾಗುವುದು ಅಂದರೆ ತುರ್ಯಾವಸ್ಥೆಗೆ ಇರುವುದು. ತುರ್ಯಾವಸ್ಥೆಗೆ ಏರಾಗದ ನಮಗೆ ಸಂಸಾರ ಇಲ್ಲವಾಗುತ್ತೆ, ಜ್ಞಾನ ಪ್ರಾಪ್ತಿಯಾಗುತ್ತೆ. ಇದನ್ನು ಇಂದಿನ ಆಡಿಯೋದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ರು. ಮುಂದೆ ಏನು ಹೇಳ್ತಾರೆ ಅಂದರೆ, ಜೀವನು ಪ್ರಬೋಧವನ್ನು ಪಡೆಯಲು ಮುಕ್ತಿಯು ಲಭಿಸುವುದು. ಜೀವನು ಅಜ್ಞಾನಾವಸ್ಥೆಯಲ್ಲಿದ್ದು ನಾನು ಹುಟ್ಟು ಸಾವುಗಳನ್ನ ಪಡೆಯುವವನು, ನಾನು ಪ್ರಾಪಂಚಿಕನು ಅಂತ ವ್ಯಥೆ ಪಡುವ ಒಂದು ಅವಸ್ಥೆ ಇರ್ತದಲ್ಲ, ಈ ಅವಸ್ಥೆಯಿಂದ ಸದ್ಗುರುವಿನ ಬೋಧನೆಯನ್ನು ಪಡೆದ ನಂತರ ಮುಕ್ತಿಯು ಲಭಿಸುವುದು. ಪ್ರಬೋಧದಿಂದ ಜೀವನು ಪರಮಾತ್ಮನಾಗುವನು. ಪ್ರಬೋಧದಿಂದ, ಜ್ಞಾನದ ಬೋಧನೆಯಿಂದ, ಸಾಧನೆಯಿಂದ ಏನಾಗ್ತಾನೆ? ಜೀವನು ಪರಮಾತ್ಮನಾಗುವನು. ಜೀವನು ಪರಮಾತ್ಮನೇ ಆಗಿರ್ತಾನೆ, ಜೀವಭಾವವನ್ನು ತಳುಕು ಹಾಕ್ಕೊಂಡಿರ್ತಾನೆ. ಈಗ ಇಲ್ಲೇನಾಗುತ್ತೆ? ಜೀವಭಾವ ಹೋಗುತ್ತೆ, ಅವನೇ ಪರಮಾತ್ಮನಾಗ್ತಾನೆ. ತಾಮ್ರದಲ್ಲಿರುವ ಮಲವನ್ನು ಶೋಧಿಸಿದರೆ ಚಿನ್ನವಾಗುವುದಿಲ್ಲವೇ? ಈಗ ಆಭರಣಗಳನ್ನ ಮಾಡಬೇಕಾದ್ರೆ ಶುದ್ಧ ಚಿನ್ನವನ್ನು ಬಳಸ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಮೃದು ಇರ್ತದೆ. ಈಗ ಅದು ಆಭರಣವಾಗಿ ಚೆನ್ನಾಗಿ ಆಗಬೇಕಾದ್ರೆ ಮಿಕ್ಸಿಂಗ್ ಮಾಡ್ತಾರೆ. ಯಾವುದು? ತಾಮ್ರವನ್ನು ಮತ್ತು ಇನ್ನೊಂದು ಲೋಹವನ್ನು ಮಿಕ್ಸಿಂಗ್ ಮಾಡ್ತಾರಲ್ಲ. ಈಗ ಅದನ್ನು ಚೆನ್ನಾಗಿ ಕಾಯಿಸಿ ಶೋಧಿಸಿದ್ರೆ ಏನಾಗುತ್ತೆ? ಚಿನ್ನ ಬೇರೆ ಆಗುತ್ತೆ, ಮಿಕ್ಸಿಂಗ್ ಬೇರೆ ಆಗುತ್ತೆ. ಅದಕ್ಕೆ ಏನು ಮಿಶ್ರಣ ಮಾಡಿದ್ರಲ್ಲ ಅದು ಬೇರೆ ಆಗುತ್ತೆ. ಆ ರೀತಿಯಲ್ಲಿ ಅದರಂತೆ ಜೀವನಲ್ಲಿರುವ ಚಿತ್ತ ಕಲಂಕವನ್ನು ತೆಗೆದರೆ ಅವನು ಪರಮಾತ್ಮನೇ ಆಗುವನು. ಜೀವನಲ್ಲಿರುವ ಚಿತ್ತ ಕಲಂಕವನ್ನು, ಚಿತ್ತದಲ್ಲಿರ್ತಕ್ಕಂಥ ಮಲಿನವನ್ನು ತೆಗೆದರೆ, ಅಜ್ಞಾನವನ್ನು ತೆಗೆದರೆ ಅವನು ಪರಮಾತ್ಮನೇ ಆಗುವನು. ಇಲ್ಲಿ ಜೀವನಿಗೆ ಅಜ್ಞಾನ ಅಲ್ಲ, ಜೀವನ ಚಿತ್ತದಲ್ಲಿರುವುದಕ್ಕೆ ಅಜ್ಞಾನ, ಜೀವನ ಮನಸ್ಸಿನಲ್ಲಿರ್ತದಕ್ಕೆ ಅಜ್ಞಾನ. ಜೀವನು ಪ್ರಬೋಧವನ್ನು ಪಡೆದಾಗ ದೊರೆಯುವ ಮುಕ್ತಿಯು ಜೀವನ್ಮುಕ್ತಿ, ದೇಹ ಮುಕ್ತಿ ಎಂದು 2 ವಿಧವಾಗಿ ಇರುವುದು. ಈಗ ಜೀವನು ಪ್ರಬೋಧವನ್ನು ಪಡಿತಾನೆ, ಜ್ಞಾನ ಬೋಧನೆಯನ್ನು ಪಡಿತಾನೆ. ಪಡೆದಾಗ ಅವನಿಗೆ ಮುಕ್ತಿ ದೊರೆಯುತ್ತದೆ. ಆ ಮುಕ್ತಿಯನ್ನು 2 ವಿಧವಾಗಿ ಕರೀತಾರೆ. ಒಂದು ಜೀವನ್ಮುಕ್ತಿ, ಇನ್ನೊಂದು ದೇಹ ಮುಕ್ತಿ ಎಂದು 2 ವಿಧವಾಗಿರುವುದು. ಇಲ್ಲಿ ಜೀವನ್ಮುಕ್ತಿ ಎನ್ನುವುದು ತುರ್ಯಾವಸ್ಥೆ. ಜೀವನ್ಮುಕ್ತಿ ಎನ್ನುವುದು ತುರ್ಯಾವಸ್ಥೆ ಅಂದರೆ ಬದುಕಿರ್ತಾನೆ, ಅಜ್ಞಾನದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ, ಜ್ಞಾನಿ ಆಯ್ತಾನೆ, ತಿಳುವಳಿಕೆಯನ್ನು ತಿಳ್ಕೊಡ್ತಾನೆ. ಜಾಗೃತ ಅವಸ್ಥೆಯಿಂದ ತುರ್ಯಾವಸ್ಥೆಗೆ ಬರ್ತಾನೆ. ಇದನ್ನು ಇಲ್ಲಿ ಏನಂತ ಕರೀತಾರೆ? ಜೀವನ್ಮುಕ್ತಿ ಅಂತ ಕರೀತಾರೆ. ಅಲ್ಲಿಂದ ತುರ್ಯಾತೀತ ಪದವು ದೊರೆಯುವುದು. ಬುದ್ಧಿಯು ಪ್ರಯತ್ನದಿಂದ ಲಭಿಸಿದ ಬೋಧವು ಪ್ರಬೋಧವಾಗುವುದು.
ಆಗ ಜೀವವೆಂದರೆ ಪ್ರಬೋಧ, ಪ್ರಬೋಧವೆಂದರೆ ಬ್ರಹ್ಮ ಎಂದು ತಿಳಿಯುವುದು. ಯಾವಾಗ ತುರ್ಯಾತೀತ ಅವಸ್ಥೆಯಲ್ಲಿ ಏನು ಗೊತ್ತಾಗುತ್ತೆ? ಜೀವವೆಂದರೆ ಪ್ರಬೋಧ. ಜೀವ ಅಂದ್ರೇ ಪ್ರಬೋಧ, ಬೋಧನೆ, ಜ್ಞಾನ. ಪ್ರಬೋಧವೆಂದರೆ ಬ್ರಹ್ಮ ಎಂದು ತಿಳಿಯುವುದು. ಆ ಬ್ರಹ್ಮವೇ ಪರಮಾತ್ಮನೆಂದು ತಿಳಿಯುವ ಅವಸ್ಥೆ ತುರ್ಯಾತೀತ ಅವಸ್ಥೆ ಆಗುವುದು. ಇನ್ನು ಪ್ರಮಾಣಗಳಿಂದ ನಿಶ್ಚಯವಾದ ಜ್ಞಾನವನ್ನು ಪಡೆದ ಜೀವನು, ಪ್ರಮಾಣಗಳು ಯಾವುವು? ಶಾಸ್ತ್ರ ಪ್ರಮಾಣ ಇದೆ, ಗುರುಗಳ ಅನುಭವ ಜ್ಞಾನವಿದೆ ಮತ್ತು ನಮ್ಮ ಪ್ರಯತ್ನದ ಫಲವಿದೆ. ಈ ಪ್ರಮಾಣಗಳಿಂದ ನಿಶ್ಚಯವಾದ ಜ್ಞಾನವನ್ನು ಪಡೆದ ಜೀವನು ತಾನು ತನ್ಮಯನು ಎಂಬುದನ್ನು ಅರಿಯುವನು. ಅವನು ಬಹುದೀರ್ಘ ಸ್ವಪ್ನದಂತಿರುವ ಈ ಭ್ರಾಂತಿಯನ್ನು, ಈ ಸಂಸಾರದಲ್ಲಿರುವ ಭಯವನ್ನು ಭೇದಿಸುವನು. ನಮಗಿರ್ತಕ್ಕಂಥದ್ದೇ ಭಯ. ಏನು ಭಯ? ಮರಣ ಭಯ, ದುಃಖ ದುಮ್ಮಾನಗಳ ಭಯ, ಸಂಸಾರ ತಾಪತ್ರಯಗಳ ಭಯ. ಈ ಭಯವನ್ನು ಅವನು ಭೇದಿಸ್ತಾನೆ. ಯಾವಾಗ? ಶ್ರುತಿ ಪ್ರಮಾಣಗಳು, ಗುರುವಿನ ಬೋಧನೆ, ನಮ್ಮ ಸ್ವಂತ ಪ್ರಯತ್ನಗಳಿಂದ ಆತನು ಸಾಧನೆಯನ್ನು ಮಾಡಿದಾಗ, ಜ್ಞಾನವನ್ನು ಪಡ್ಕೊಂಡಾಗ ಗೊತ್ತಾಗುತ್ತೆ. ದೀರ್ಘವಾದ ಸ್ವಪ್ನ ಇದು. ರಾತ್ರಿ ಮಲ್ಕೊಂಡಾಗ ಬೆಳಗ್ಗೆವರೆಗೂ ಕನಸು ಕಾಣ್ತಿರೋದಲ್ಲೂ ಮಾಡ್ತಾ ಇರೋದೇನು? ಅಲ್ಪಕಾಲದ ಸ್ವಪ್ನ. ಆದರೆ ಇದು ಸಂಸಾರ ಅಂತಕ್ಕಂಥದ್ದು ದೀರ್ಘವಾದ ಸ್ವಪ್ನ. 150-200 ವರ್ಷಗಳ ಕಾಲ ಬದುಕೋರಿದ್ದಾರೆ. ಅಷ್ಟು ವರ್ಷಗಳ ಕಾಲ ನಾವು ಸ್ವಪ್ನದಂತಿರುವ ಈ ಸಂಸಾರದಲ್ಲಿದ್ದರೆ ಜೀವಭಾವ ಒಳಪಡ್ತದೆ. ಸಂಸಾರ ದುಃಖವು ಶಾಶ್ವತವಾಗಿ ಬಿಡ್ತದೆ. ಯಾಕಂದರೆ ತುಂಬ ದೀರ್ಘ ಆಯ್ತಲ್ಲ. ಅದರಿಂದ ಈ ದೀರ್ಘವಾದ ಸಂಸಾರದಲ್ಲಿರ್ತಕ್ಕಂಥ ಭಯ, ಭ್ರಾಂತಿ ಹೊರಟು ಹೋಗುತ್ತೆ. ಅಂತಹ ನಿಶ್ಚಯ ಜ್ಞಾನವಿಲ್ಲದವನು ಮಿಥ್ಯಾ ಉದಿತನು. ಅವನು ಶಿಲೆಯಂತೆ ಜಡವಾಗಿರುವ ತನ್ನ ಹೃದಯದಲ್ಲಿಯೇ ಬಹು ದೀರ್ಘಗಳಾದ ಸ್ವಪ್ನ ಭ್ರಾಂತಿಗಳನ್ನು ಕಂಡು ಭಯಪಡುವನು. ಯಾರು ಇಂತಹ ನಿಶ್ಚಯ ಜ್ಞಾನವನ್ನು, ಪ್ರಬೋಧನೆಯನ್ನು ಪಡ್ಕೊಳ್ಳದೆ ಜಡ ರೂಪದಲ್ಲಿಯೇ ಕಾಲ ಕಳೀತಾ ಇರ್ತಾನೋ, ಅವನೇನು ಮಾಡ್ತಾನೆ ಅಂದರೆ ತನ್ನ ಹೃದಯದಲ್ಲಿಯೇ, ಅಂದರೆ ತನ್ನ ಅಂತಃಕರಣದಲ್ಲಿಯೇ ಬಹು ದೀರ್ಘಗಳಾದ ಸ್ವಪ್ನ ಭ್ರಾಂತಿಗಳನ್ನು ಕಂಡು ಭಯಪಡುವನು. ಈ ಪ್ರಾಪಂಚಿಕ ವ್ಯವಹಾರವನ್ನು, ಈ ಹುಟ್ಟು ಸಾವುಗಳ ಭ್ರಾಂತಿಯಲ್ಲಿ ಬಿದ್ದು ಅವನು ಭಯಪಡ್ತಾನೆ. ಸಂಸಾರದ ಭಯದಲ್ಲಿಯೇ ಬಹುಜನ್ಮಗಳನ್ನ ಕಳೀತಾ ಹೋಗ್ತಾ ಇರ್ತಾನೆ. ಭಯ ಅನ್ನೋದು ಅವನಿಗೆ ಕೊನೆ ಆಗೋದೇ ಇಲ್ಲ. ಭಯದಲ್ಲಿಯೇ ಬದುಕಿ ಭಯದಲ್ಲಿಯೇ ಸಾಯೋದು. ಇದು ಸಂಸಾರ ಭ್ರಾಂತಿ. ಹುಟ್ಟು ಸಾವು ಇದೆಯಾ ಅಂತಂದರೆ, ಜೀವಾವಸ್ಥೆಯಲ್ಲಿದ್ದಾಗ ಹುಟ್ಟು ಸಾವುಗಳು ಸಹಜವಾಗಿಯೇ ಇರ್ತವೆ. ಜೀವನು ಪ್ರಬುದ್ಧರಾಗಲಿ ಅಪ್ರಬುದ್ಧರಾಗಲಿ ಅಲ್ಲಿರುವ ಸತ್ತೆಯು ಚಿತ್ಕಲೆಯೇ ಅಲ್ಲದೆ ಇನ್ನೇನೂ ಅಲ್ಲ. ಜೀವನು ಜ್ಞಾನವನ್ನು ಪಡ್ಕೊಳ್ಳದೆ ಅಜ್ಞಾನಾವಸ್ಥೆಯಲ್ಲೇ ಇರಲಿ, ಅಲ್ಲಿರ್ತಕ್ಕಂಥ ಆ ಸತ್ತ ಮಾತ್ರವಾದ ಆ ಸದ್ವಸ್ತು ಏನಿದೆಯಲ್ಲ, ಅದು ಚಿತ್ಕಲೆಯೇ, ಅಂದರೆ ಪರಮಾತ್ಮನ ಆ ಸಚ್ಚಿದಾನಂದ ವಸ್ತುವಿನ ಕಳೆಯೇ ಹೌದು. ಆದರೂ ಅದಲ್ಲದಂತೆಂದರೆ ಜಡವಾಗಿ ಕಾಣುವ ವ್ಯರ್ಥವಾಗಿ ಶೋಕಿಸುವನು. ಆದರೂ ಕೂಡ ತಾನು ಪರಮಾತ್ಮನ ಚಿತ್ಕಲೆಯೇ ಆಗಿದ್ದರೂ ಕೂಡ ಅಜ್ಞಾನದ ದೆಸೆಯಿಂದಾಗಿ ನಾನು ಏನೂ ಅಲ್ಲ, ನಾನು ತಿರುಕನಂತಾಗಿದ್ದೀನಿ, ಬರಿಗೈಯಲ್ಲಿದ್ದೀನಿ ಈ ಥರದಲ್ಲಿ ಪ್ರಲಾಪವನ್ನು ಮಾಡಿಕೊಂಡು ರೋಧಿಸುವುದನ್ನು ನಾವು ನೋಡ್ತಾ ಇದ್ದೀವಿ. ದಿನನಿತ್ಯ ನಮ್ಮನ್ನು ಒಳಗೊಂಡಂತೆ ನಾವು ಈ ಥರದ ದುಃಖದಲ್ಲಿ ಮುಳುಗಿ ಹೋಗಿರ್ತೀವಿ. ಅಣುರೂಪನಾಗಿರುವ ಜೀವನೊಳಗೆ ಇರುವುದು ಪರಮವಲ್ಲದೆ ಇನ್ನೇನೂ ಅಲ್ಲ. ಜೀವಾತ್ಮನಲ್ಲಿ ಅಣುರೂಪ, ಅಣುವಿಗೂ ಅಣುವಾಗಿಯೂ ಇರ್ತಾನೆ, ಆಯಾ ದೇಹಗಳಿಗೆ ಸಂಬಂಧಪಟ್ಟಂತೆ. ಪರಮಕ್ಕೆ ಪರಮಾಗಿಯೂ ಇರ್ತಾನೆ. ಆದರೆ ಅಣುರೂಪನೇ ಪರಮಾತ್ಮ, ಮೇರುವಿಗಿಂತೂ ದೊಡ್ಡವನೇ ಪರಮಾತ್ಮ. ಅಂದರೆ ಅವನು ಸರ್ವವ್ಯಾಪಕನಾಗಿದ್ದಾನೆ. ಯಾವ ಒಂದು ಅವಸ್ಥೆಯನ್ನು ಕೂಡ ಪಡ್ಕೊಳ್ಳುವ ಚೈತನ್ಯ ಆತನಲ್ಲಿರೋದ್ರಿಂದ ಅವನು ಹೇಗೆ ಬೇಕಾದ್ರೂ ಇರ್ತಾನೆ. ಇಲ್ಲಿ ಅಣುರೂಪನಾಗಿರುವ ಜೀವನೊಳಗೆ ಜೀವಾತ್ಮನು ಅಣುರೂಪನಾಗಿರ್ತಾನೆ. ಅಲ್ಲಿಯೂ ಇರೋದು ಯಾರು? ಪರಮಾತ್ಮನಲ್ಲದೆ ಇನ್ನೇನೂ ಅಲ್ಲ. ಹಾಗಿದ್ದರೂ ಅಲ್ಲಿ ಜಗತ್ತನ್ನು ಕಾಣುವುದು ಯಾವುದುಂಟೋ ಅದು ಮಾಯೆಯ ವಿಜೃಂಭಣವು. ಏನು ಜಗತ್ತನ್ನು ಕಾಣ್ಬರ್ತಾ ಇದೆ, ಜಗದ್ ವ್ಯಾಪಾರ ಕಾಣ್ತಾ ಇದೆ, ದುಃಖಕ್ಕೆ ಒಳಗಾಗಿದ್ದೀವಿ, ಎಲ್ಲ ಕಾಣ್ತಾ ಇದೆಯಲ್ಲ, ಇದೇನಪ್ಪ ಅಂದರೆ ಮಾಯೆ. ಮಾಯೆ ಅಂದ್ರೇನು? ಅಜ್ಞಾನ. ಅದನ್ನು ಇಲ್ಲಿ ಗುರುಗಳು ರಾಮನಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ
ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.